ಬೆಂಗಳೂರಿನ ಸ್ಯಾಟಲೈಟ್ ಬಳಿಯೂ ಕೂಡ ಎಲ್ಪಿಜಿ ಪ್ರಾಬ್ಲಮ್ ಆಗ್ತಾ ಇದೆ. ಆಟೋ ಎಲ್ಪಿಜಿ ಸ್ಟೇಷನ್ನ ಮುಂದೆ ಆಟೋಗಳು ಕ್ಯೂ ನಿಂತಿವೆ. ಬೆಂಗಳೂರಿನ ಸ್ಯಾಟಲೈಟ್ ಬಳಿಯೂ ಕೂಡ ಎಲ್ಪಿಜಿ ಪ್ರಾಬ್ಲಮ್ ಆಗ್ತಾ ಇದೆ, ಸಿಗ್ತಾ ಇಲ್ಲ. ಆಟೋ ಎಲ್ಪಿಜಿ ಸ್ಟೇಷನ್ನ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದೆ ಆಟೋಗಳು. ಸ್ಯಾಟಲೈಟ್ ಬಸ್ ಸ್ಟಾಪ್ನಲ್ಲಿರುವಂತಹ ಎಲ್ಪಿಜಿ ಸ್ಟೇಷನ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತ್ಕೊಳ್ತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಆಟೋಗಳಿಗೆ ಗ್ಯಾಸ್ ಪೂರೈಕೆಯನ್ನು ಮಾಡಲಾಗುತ್ತೆ. ರಾತ್ರಿಯಿಂದ ಗ್ಯಾಸ್ಗಾಗಿ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಂತ್ಕೊಂಡಿದ್ದಾರೆ. 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಬಂಕ್. ಬಟ್ ರಾತ್ರಿನೇ ಬಂದು ನಿಂತ್ಕೊಂಡಿದ್ದಾರೆ. ಕ್ಯೂನಲ್ಲಿ ನಿಂತ್ಕೊಳ್ಬೇಕಲ್ಲ, ನಾವು ಮುಂದೆ ನಿಂತ್ಕೊಳ್ಬೇಕು ಅಂತ ರಾತ್ರಿನೇ ಬಂದು ನಿಂತ್ಕೊಂಡಿದ್ದಾರೆ. ದುಡಿಮೆ ಇಲ್ಲ, ಗ್ಯಾಸ್ ಇಲ್ಲ, ಬದುಕೋದು ಹೇಗೆ ಹೀಗಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಬದುಕಬೇಕಲ್ವಾ, ಹೆಂಗೆ ಬದುಕೋದು? ಗ್ಯಾಸ್ ಇಲ್ಲ, ದುಡಿಮೆನೂ ಇಲ್ಲ. 60 ರೂಪಾಯಿ ಇದ್ದಂತಹ 1 ಲೀಟರ್ನ ಗ್ಯಾಸ್ ಇದೀಗ 89 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ರೇಟ್ ಜಾಸ್ತಿ ಆಗ್ತಾ ಇದೆ. ಈ ಕಡೆ ನೋಡಿದ್ರೆ ಗ್ಯಾಸ್ ಕೂಡ ಸಿಗ್ತಾನೂ ಇಲ್ಲ. ಚಾಲಕರು ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ಇದನ್ನೇ ನಂಬಿಕೊಂಡು ಅವರು ಬದುಕ್ತಾ ಇರ್ತಾರೆ. ಬೇರೆ ಯಾವುದೇ ಉದ್ಯೋಗಗಳು ಗೊತ್ತಿರೋದಿಲ್ಲ. ಇದು ಗೊತ್ತಿರುವಂಥ ಉದ್ಯೋಗವನ್ನು ಅವರು ಮಾಡಿಕೊಂಡಿದ್ರು. ಬಟ್ ಈಗ ಅದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಗ್ಯಾಸ್ ಇಲ್ಲ, ಕಿಲೋಮೀಟರ್ ಗಟ್ಟಲೆ ಅವರು ನಿಂತ್ಕೊಳ್ಬೇಕು. ಕ್ಯೂನಲ್ಲಿ ನಿಂತ್ಕೊಂಡ್ರೂ ಕೂಡ ಗ್ಯಾಸ್ ಸಿಗುತ್ತಾ ಇಲ್ವಾ ಅನ್ನುವಂಥ ಟೆನ್ಷನ್ನಲ್ಲಿ ಅವರಿದ್ದಾರೆ. ನೋಡಿ, 9 ಗಂಟೆಗೆ ಬಂಕ್ ಓಪನ್ ಆಗುತ್ತೆ. ಇದು ರಾತ್ರಿನೇ ಬಂದು ಅಬ್ಬಬ್ಬಬ್ಬಬ್ಬಾ, ಏನು ನೋಡಿ ಎಷ್ಟೊಂದು ವೆಹಿಕಲ್ಸ್ಗಳು ನಿಂತ್ಕೊಂಡಿದೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಆಟೋಗಳು ಹಿಂಗೆ ಸರತಿ ಸಾಲಿನಲ್ಲಿ ಬಂದು ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡಿದ್ರೆ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ವೆಹಿಕಲ್ಸ್ಗಳು ಓಡಾಡಬಾರ್ದಾ? ಕಂಪ್ಲೀಟಾಗಿ ಒಂದು ಚಿಕ್ಕದಾದಂಥ ರಸ್ತೆ ಅಂದರೆ ಕಂಪ್ಲೀಟ್ ಇದೆ ಆವರಿಸ್ತಾ ಹೋದರೆ ಬೇರೆ ವೆಹಿಕಲ್ಸ್ಗಳು ಓಡಾಡೋದಾದರೂ ಹೇಗೆ? ನೋಡಿ, ಇದು 1 ವೇ ಥರ ಆಗೋಗಿದೆ. ಫುಲ್ 1 ವೇ ಥರ ಬರುವಂತಹ ಗಾಡಿಗಳೆಲ್ಲ ಒಂದು ಸೈಡ್ ನಿಂತ್ಕೊಂಡಿದೆ. ಸೊ 1 ವೇ ಆಗಿಬಿಡುತ್ತೆ. ಹಾಗಿದೆ ಪರಿಸ್ಥಿತಿ. ಸಾಕಷ್ಟು ಸಮಸ್ಯೆಗಳನ್ನು ಅದರಲ್ಲೂ ಕೂಡ ನೋಡಿ ನಮ್ಮ ಆಟೋ ಚಾಲಕರು ಕೂಡ ಎದುರಿಸ್ತಾ ಇದ್ದಾರೆ. ಇದನ್ನೇ ಡಿಪೆಂಡ್ ಆಗಿದ್ದಾರೆ. LPG ಗ್ಯಾಸ್ ಸಿಲಿಂಡರನ್ನು ಡಿಪೆಂಡ್ ಆಗಿದ್ದಾರೆ. ಭಾಳಷ್ಟು ಅತಂತ್ರ ಪರಿಸ್ಥಿತಿಯಲ್ಲಿ ಈಗಾಗಲೇ ಇದ್ದಾರೆ. ಬಹಳಷ್ಟು ತೊಂದರೆಗಳಾಗ್ತದೆ. ಈಗ ಮನೆಗಳಲ್ಲೂ ಗ್ಯಾಸ್ ಇಲ್ಲ. ಕಮರ್ಷಿಯಲ್ ಪರ್ಪಸ್ ನೋಡೋದಾದರೆ ಅದು ಕೂಡ ಸಿಗ್ತಾ ಇಲ್ಲ. ಹೋಟೆಲ್ ಉದ್ಯಮ ಬಂದಾಗುವಂಥ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಪರ್ಯಾಯವಾಗಿ ಇನ್ನೇನು ಇಲ್ಲ, ವಿಧಿ ಇಲ್ಲ ಅಂಥೇಳಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಬಟ್ ಇವರು ಏನು ಪರ್ಯಾಯವಾಗಿ ಏನು ಮಾಡ್ಕೊಳ್ಬಹುದು ಅಂತ ಕೂಡ ಅವರು ಕೂಡ ಈಗಾಗಲೇ ಭಾಳಷ್ಟು ಆಲೋಚನೆಯಲ್ಲಿ ಇದ್ದಾರೆ. ಅದೇ ಪೆಟ್ರೋಲ್ ಡೀಸೆಲ್ಗೆ ಹೋಗಬೇಕಷ್ಟೆ. LPG ಒಂದು ಸ್ವಲ್ಪ ಕಡಿಮೆ ಅಂಥೇಳಿ ಅದಕ್ಕೆ ಬಂದಿದ್ರು. ನೋಡಿದ್ರೆ ಅದು ಸಿಗ್ತಾ ಇಲ್ಲ. ಈಗ ಅವರು ಕೂಡ ಪರ್ಯಾಯ ಮಾರ್ಗವನ್ನು ಅವರು ಅನುಸರಿಸ್ತಾರೆ. ಹೀಗೆ ಆದರೆ ಸಿಗ್ತಾ ಇಲ್ಲ. ನಮ್ಮ ಇದರಿಂದ ಸೂಪರ್ ಗ್ಯಾಸ್ ಇಂದ ತರಿಸ್ಕೊಡ್ತಾ ಇದ್ದಾರೆ. ಬಟ್ ಲಿಮಿಟು ಮಾಡಿದೀವಿ, 700-800 ರೂಪಾಯಿ ಲಿಮಿಟು ಮಾಡಿದೀವಿ ಎಲ್ರಿಗೂ ಸಿಗ್ಲಿ ಅಂತ. ಆದ್ರೂ ಆಟೋವ್ರನ್ನ ಮೇಲೆ ಗಲಾಟೆ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ. ಈಗ ಈ ಪರಿಸ್ಥಿತಿ ಆಗಿದೆ. ಆದ್ರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಜನಗಳಿಗೆ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡ್ತಾ ಇದೀವಿ ಸರ್. ಇವತ್ತು ಬರುತ್ತೆ, ಇವತ್ತು ಲಾಸ್ಟ್. ಇನ್ನೊಂದು 2-3 ದಿನ ಒಂದು ಲೋಡ್ ಬರುತ್ತೆ. ಆಮೇಲೆ ಮುಂದೆ ನೋಡೋಣ ಸರ್. ಸೋಮವಾರದ ಮೇಲೆ ಗ್ಯಾಸ್ ಸಿಗ್ಬೋದು ಸರ್. ಗ್ಯಾಸ್ ಸಿಗ್ತಾ ಇಲ್ಲ. ನಮ್ಮ ಇದರಿಂದ ಸೂಪರ್ ಗ್ಯಾಸ್ ಇಂದ ತರಿಸ್ಕೊಡ್ತಾ ಇದ್ದಾರೆ. ಬಟ್ ಲಿಮಿಟು ಮಾಡಿದೀವಿ, 700-800 ರೂಪಾಯಿ ಲಿಮಿಟು ಮಾಡಿದೀವಿ ಎಲ್ರಿಗೂ ಸಿಗ್ಲಿ ಅಂತ. ಆದ್ರೂ ಆಟೋವ್ರನ್ನ ಮೇಲೆ ಗಲಾಟೆ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ. ಈಗ ಈ ಪರಿಸ್ಥಿತಿ ಆಗಿದೆ. ಆದ್ರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಜನಗಳಿಗೆ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡ್ತಾ ಇದೀವಿ ಸರ್. ಇವತ್ತು ಬರುತ್ತೆ, ಇವತ್ತು ಲಾಸ್ಟ್. ಇನ್ನೊಂದು 2-3 ದಿನ ಒಂದು ಲೋಡ್ ಬರುತ್ತೆ. ಆಮೇಲೆ ಮುಂದೆ ನೋಡೋಣ ಸರ್. ಸೋಮವಾರದ ಮೇಲೆ ಗ್ಯಾಸ್